ಲವ್ ಇಸ್ ಬ್ಲೈಂಡ್ ಆರ್ ಲವರ್ ಇಸ್ ಬ್ಲೈಂಡ್. ಲವ್ ಅನ್ನೋದು ಒಂದು ಅಮೂಲ್ಯವಾದ ಫೀಲಿಂಗ್ ಆಯ್ತಾ. ಅದನ್ನ ಅಯೋಗ್ಯ ನನ್ನ ಮಕ್ಕಳು ಮಿಸ್ಯೂಸ್ ಮಾಡ್ಕೊಂಡು ಅವ್ರು ತೀರ್ಸ್ಕೊಳ್ಳೋದಕ್ಕೆ ಹುಡುಗ ಹುಡುಗಿ ಯಾರೇ ಇಬ್ರು ಇರ್ಬೋದು, ಇನ್ನೊಬ್ರು ಜೀವನ ಹಾಳು ಮಾಡ್ತಿದ್ದಾರೆ. ರಿಯಲ್ ಇನ್ಸಿಡೆಂಟ್ ನಾನು ಹೇಳ್ತಿರೋದು. ಒಬ್ಬ ಮದುವೆ ಆಗ್ತೀನಿ ಅಂತ ಲವ್ ಮಾಡಿ ಪ್ಯಾರಲಲ್ಲಿ ಅವ್ನು ಇನ್ನೊಬ್ಬನು ಲವ್ ಮಾಡ್ಕೊಂಡು, ಅಂದ್ರೆ ಇಬ್ರು ಲವ್ ಮಾಡ್ತಿದ್ದ ಒಬ್ಬ ಆಯ್ತಾ. ಇಬ್ಬಿಬ್ರು ಲವ್ ಮಾಡ್ಕೊಂಡು ಫಸ್ಟ್ ಲವರ್ನ ಮದುವೆ ಆಗಿದ್ದಾನೆ. ಸೆಕೆಂಡ್ ಲವರ್ನ ಇಲ್ಲ ನನಗೆ ಹೇಳೋದು ಇದಾಗ್ಬಿಡ್ತು, ಡಿಫಿಕಲ್ಟ್ ಆಯ್ತು, ಕಷ್ಟ ಆಯ್ತು, ನನಗೆ ಹೇಳೋಣ ಅನ್ಕೊಂಡೆ, ಹೇಳಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ದ. ಅದನ್ನ ಸೆಕೆಂಡ್ ಲವರ್ ನಂಬಿದ್ದಾಳೆ. ಸೊ ಫಸ್ಟ್ ಆಫ್ ಆಲ್ ಏನಾಗಿದೆ ಗೊತ್ತಾ, ಇಲ್ಲಿ ಅವನು ಮೋಸ ಮಾಡಿದ್ದಾನೆ. ಈಸ್ ಎ ಚೀಟರ್ ಆ್ಯಂಡ್ ಹಿ ವಿಲ್ ನೆವರ್ ಬಿ ಒಬಿಡಿಯಂಟ್ ಫಾರ್ ದ ಫಸ್ಟ್ ಲವರ್ ಆಯ್ತಾ. ಅವ್ನು ಚೀಟ್ ಮಾಡ್ತಾನೆ ಹೋಗ್ತಾನೆ ಲೈಫ್ ಪೂರ್ತಿ. ಸೊ ಅದು ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಅಂದ್ರೆ ನೀವು ಲವ್ ಅಲ್ಲಿ ಅಷ್ಟು ಬ್ಲೈಂಡ್ ಆಗಿ ಹೋಗ್ತೀರಾ ಅಥವಾ ಲವರೇ ಬ್ಲೈಂಡಾ? ಅರ್ಥ ಮಾಡ್ಕೊಳ್ಳಿ. ಒಬ್ರಿಗೆ ಚಾನ್ಸ್ ಕೊಡಬೇಕು, ಎಷ್ಟು ಕೊಡ್ಬೇಕು ಅಷ್ಟೇ ಕೊಡಬೇಕು ಆಯ್ತಾ. ಅತಿಯಾಗಿ ಕೊಟ್ರೆ ಅದು ನಿಮ್ಮನ್ನೇ ಹರ್ಟ್ ಮಾಡುತ್ತೆ, ನಿಮ್ ಜೀವನನೇ ಬರ್ಬಾದ್ ಮಾಡುತ್ತೆ. ಸ್ವಲ್ಪ ನಿಮ್ಮ ಫ್ಯೂಚರು, ನಿಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ. ನೀವು ಮಾಡ್ಕೊಳ್ಳೋ ಆಟಗಳಿಗೆ ನಿಮ್ಮ ಪೇರೆಂಟ್ಸು, ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಅಫೆಕ್ಟ್ ಆಗ್ತಾರೆ. ಪ್ಲಸ್ ನಿಮ್ಮ ಮೇಲೆ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರ್ತಾರೆ, ಎಮೋಷನ್ನು, ಲವ್, ಟೈಮು, ಎನರ್ಜಿ, ಮನಿ ಅನ್ಕೊಂಡು. ನೀವು ಅದನ್ನ ಬರ್ಬಾದ್ ಮಾಡಿ ಹೋಗ್ಬೇಡಿ ಆಯ್ತಾ. ಪ್ಲೀಸ್ ಈಗಲಾದ್ರೂ ಸ್ವಲ್ಪ ಡಿಸಿಷನ್ಸ್ ತಗೊಳ್ಳಿ. ಲವ್ ಮಾಡ್ಸಿದ್ರೆ ಮದುವೆ ಆಗ್ತಿರೋ ಇಲ್ಲ ಒಂದ್ಸಲ ಕೇಳ್ಕೊಳ್ಳಿ. ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಕಾರ್ಡಿಂಗ್ಲಿ ಡಿಸಿಷನ್ಸ್ ತಗೊಂಡು ದೂರ ಹೋಗ್ಬಿಡಿ.